9 ದೈವಸ್ಥಾನ 4 ದೇವಸ್ಥಾನ 3 ಮನೆ ಸೊತ್ತು ಕಳವು ಪ್ರಕರಣದ ಆರೋಪಿಯ ಬಂಧಿಸಲಾಗಿದೆ. ಹಲವು ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪಿ ನಾಗನಾಯ್ಕ್ ಮಾರುತಿ ಸಿವಿ ವಿವಿಧ ಜಿಲ್ಲೆಗಳಲ್ಲಿ ಆರೋಪಿಗಳಾಗಿದ್ದರು. ಒಟ್ಟು 16 ಪ್ರಕರಣದಲ್ಲಿ 28 ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. 16 ಪ್ರಕರಣದ ಆರೋಪಿಗಳಾದ ನಾಗನಾಯ್ಕ್ ಮಾರುತಿ ಸಿವಿಯವರನ್ನ ಬಂಧಿಸಲಾಗಿದೆ. ಆರೋಪಿಗಳಿಂದ 18 ಲಕ್ಷ ಮೌಲ್ಯದ 406 ಗ್ರಾಂ ಚಿನ್ನ, 10.40 ಲಕ್ಷ ಮೌಲ್ಯದ 16 ಕೆಜಿ ಬೆಳ್ಳಿ ವಶಕ್ಕೆ ಪಡೆಯಲಾಗಿದೆ. ನಾಗನಾಯ್ಕ್ ತರೀಕೆರೆಯಿಂದ ಮಂಗಳೂರಿಗೆ ಬಸ್ನಲ್ಲಿ ಬಂದು ಬಸ್ ಸ್ಟ್ಯಾಂಡ್ ಮೈದಾನದಲ್ಲಿ ವಾಸಿಸಿ ಬಳಿಕ ಹಗಲು ವೇಳೆ ಒಂಟಿ ಮನೆ, ದೇವಸ್ಥಾನಗಳನ್ನು ಗುರುತಿಸಿ ರಾತ್ರಿ ವೇಳೆ ಕಳ್ಳತನ ಮಾಡ್ತಾ ಇದ್ದ. ಬಳಿಕ ಆರೋಪಿ ತನ್ನ ಊರಿಗೆ ಹೋಗಿ ಆರೋಪಿ ಮಾರುತಿಯ ಚೆನ್ನಗಿರಿ ಜ್ಯುವೆಲ್ಲರ್ಸ್ ಅಂಗಡಿಗೆ ಮಾರಾಟ ಮಾಡುತ್ತಿದ್ದ. ಇನ್ನೋರ್ವ ಆರೋಪಿ ಮಾರುತಿ ಆಟೋ ಚಾಲಕನಾಗಿದ್ದು ನಾಗನಾಯ್ಕ್ ಜೊತೆ ಸೇರಿ ಬಂಗಾರದ ಅಂಗಡಿ ತೆರೆದಿದ್ದು ಕಳ್ಳತನದಲ್ಲಿ ಭಾಗಿಯಾಗಿದ್ದಾನೆ. ಮಂಗಳೂರು ಸಿಸಿಬಿ ಪೊಲೀಸರು ಈ ಪ್ರಕರಣ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದು ಆರೋಪಿಗಳನ್ನು ಬಂಧಿಸಿದ್ದಾರೆ. ಕೊಯಮತ್ತೂರು ಒಂದು ಫುಲ್ ಟೈಮ್ ಅಫೆನ್ಸ್ ಅಂದರೆ ಮಂಗಳೂರು, ಸೂರತ್ ಈ ಭಾಗದಲ್ಲಿ ಅಫೆನ್ಸಸ್ ಮಾಡೋದು. ಹಿಂದೆ ಕೂಡ ಅಫೆನ್ಸಸ್ ಡಿಟೆಕ್ಟ್ ಆಗಿದೆ. ನಮಗೆ ಸಿಕ್ಕಂಥ ಕೆಲವು ಇನ್ಪುಟ್ಸ್ ಮೇಲೆ ಒಂದು 2 CCTV ಫುಟೇಜಸ್ ಮೇಲೆ ಟ್ರ್ಯಾಕ್ ಮಾಡೋದಂಥ ಸಂದರ್ಭದಲ್ಲಿ ಒಂದು ಕಡೆಯಿಂದ 4 ಪ್ರಕರಣಗಳು ಸೂರತ್ ಭಾಗದಲ್ಲಿ ಪತ್ತೆಯಾಗಿರುವಂಥದ್ದು ನಮಗೆ ತಿಳಿದುಬಂದಿದೆ. ಇವನು ಡಿಸ್ಪೋಸ್ ಮಾಡಲಿಕ್ಕೆ ಬೆಂಗಳೂರು ಮೂಲಕ ಪ್ರಮೋದ್ ಅನ್ನೋಂಥವನು ಒಬ್ಬ ಚಂದಾಪುರ ನಿವಾಸಿ. ಸೊ ಅವನು ಉಪಯೋಗಿಸ್ಕೊಂಡು ಡಿಸ್ಪೋಸ್ ಮಾಡುವಂಥದ್ದು ಬೆಂಗಳೂರು ಮತ್ತು ಚೆನ್ನೈ, ಕೊಯಮತ್ತೂರು ತಮಿಳುನಾಡು ಮತ್ತು ಬೆಂಗಳೂರಲ್ಲಿ ಪ್ರಾಪರ್ಟಿ ಸಿಕ್ಕಿದ್ದನ್ನು ಡಿಸ್ಪೋಸ್